ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಕನಗಲ ಔದ್ಯೋಗಿಕ ಪ್ರದೇಶದಲ್ಲಿ ವಿಪತ್ತು ನಿರ್ವಹಣೆ ಅಣಕು ಪ್ರದರ್ಶನ, ಬಯೋಮಾಸ್ ಬಾಯ್ಲರ್ ಸ್ಫೋಟ್, 2 ಸಾವು, 25 ಕಾರ್ಮಿಕರ ರಕ್ಷಣೆ. ಹುಕ್ಕೇರಿ ತಾಲೂಕಾ ಕನಗಲ ಗ್ರಾಮದಲ್ಲಿರುವ ಕರ್ನಾಟಕ ಔದ್ಯೋಗಿಕ ಪ್ರದೇಶದ ಗೋಲ್ಡ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಬೆಳಗಾವಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ವಿಪತ್ತು ಸಂದರ್ಭ ನಿರ್ವಹಣೆ ಕುರಿತು ರಕ್ಷಣಾತ್ಮಕ ಅಣಕು ಪ್ರದರ್ಶನ ಗೋಲ್ಡ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕನಗಲ ಔದ್ಯೋಗಿಕ ಪ್ರದೇಶದಲ್ಲಿ ಇಂದು ಔಟ್ಲುಕ್ ವಿಪತ್ತು ನಿರ್ವಹಣಾ ಅಣಕು ಪ್ರದರ್ಶನ ಕಾರ್ಯಕ್ರಮ ಜರುಗಿತು. ಫ್ಯಾಕ್ಟರಿಗಳಲ್ಲಿ ಬಯೋಮಾಸ್ ಬಾಯ್ಲರ್ ಬೆಂಕಿ ಅವಘಡ ಸಂಭವಿಸಿದಲ್ಲಿ ಅದನ್ನು ನಿಯಂತ್ರಣಕ್ಕೆ ತರಲು ಹಾಗೂ ಅದರಿಂದ ಆಗುವ ಪರಿಣಾಮಗಳನ್ನು ತಗ್ಗಿಸುವ ದೃಷ್ಟಿಯಿಂದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತುರ್ತಾಗಿ ಪರಿಣಾಮಕಾರಿಯಾಗಿ ನಿಭಾಯಿಸುವ ನಿಟ್ಟಿನಲ್ಲಿ ಈ ಅಣಕು ಪ್ರದರ್ಶನವನ್ನು ಕೈಗೊಳ್ಳಲಾಗಿತ್ತು. ಅತಿ ಹೆಚ್ಚು ಗ್ಯಾಸ್ ಒತ್ತಡದ ಸಂದರ್ಭದಲ್ಲಿ ಬಯೋಮಾಸ್ ಬಾಯ್ಲರ್ ಬೆಂಕಿಯಿಂದಾಗಿ ಈ ಅವಘಡ ಸಂಭವಿಸಿತು. 2 ಕಾರ್ಮಿಕರ ಸಾವು ಸಂಭವಿಸಿದ್ದು, ಈ ಅವಘಡದಲ್ಲಿ 25 ಗಾಯಾಳುಗಳು ಕಾರ್ಮಿಕರನ್ನ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಸ್ಥಳಾಂತರಿಸಲಾಯಿತು. ಮೆಡಿಕಲ್ ಪೋಸ್ಟ್ಗಳಲ್ಲಿ ಪ್ರಥಮ ಚಿಕಿತ್ಸೆ ನೀಡುವ ಸನ್ನಿವೇಶವನ್ನ ಅಣಕು ಪ್ರದರ್ಶನದಲ್ಲಿ ತೆಗೆದುಕೊಂಡ ವಿಪತ್ತು ನಿರ್ವಹಣೆ ಕಾರ್ಯವನ್ನು ಕೈಗೊಳ್ಳಲಾಯಿತು. ಹೆಚ್ಚು ಗಾಯಗೊಂಡವರನ್ನು ಕಾರ್ಮಿಕರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸಂಕೇಶ್ವರದ ಸಮುದಾಯ ಕೇಂದ್ರಕ್ಕೆ ಹಾಗೂ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ, ಕಾರ್ಮಿಕ ಗಾಯಾಳುಗಳನ್ನು ತುರ್ತು ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಯಿತು. ಸಂದರ್ಭಗಳಲ್ಲಿ ಕಾರ್ಮಿಕರು, ಸಾರ್ವಜನಿಕರು ಅಪಘಾತಗೊಳಗಾಗ್ತಾರೆ. ಇಂತಹ ಸಮಯದಲ್ಲಿ ಯಾವ ರೀತಿ ಇದನ್ನ ನಿರ್ವಹಿಸಬೇಕು ಅನ್ನೋ ಉದ್ದೇಶನ ಈ ಒಂದು ಅವಘಡ ಸಂಭವಿಸಿದ ಕುರಿತು ಮಾಹಿತಿ ಬಂದ ತಕ್ಷಣವೇ ಸಂಬಂಧಿಸಿದ ಎಲ್ಲ ಇಲಾಖೆಗಳು ಘಟನೆ ಸ್ಥಳಕ್ಕೆ ಭೇಟಿ ನೀಡಿ ಅವಘಡವನ್ನು ನಿಯಂತ್ರಿಸಲು ತುರ್ತು ಕ್ರಮ ಕೈಗೊಂಡರು. ಈ ವಿಪತ್ತು ನಿರ್ವಹಣೆಯಲ್ಲಿ ತಹಶೀಲ್ದಾರ್ ಮಂಜುಳಾ ನಾಯಕ್ ಸೇರಿದಂತೆ SDRF ಅಧಿಕಾರಿಗಳು, ಚಿಕ್ಕೋಡಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರು, ಕನಗಲ ಗೋಲ್ಡ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ನ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು, ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ, ವೈದ್ಯಕೀಯ ಸಿಬ್ಬಂದಿ, ಚಿಕ್ಕೋಡಿ RTO, ಸಂಕೇಶ್ವರ್ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲ ಆಡಳಿತ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಈ ಒಂದು ಅಣಕು ಪ್ರದೇಶದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಹುಕ್ಕೇರಿ ತಹಶೀಲ್ದಾರ್ ಮಂಜುಳಾ ನಾಯಕ್ ಆಗಮಿಸಿ ಈ ಅವಘಡದ ಬಗ್ಗೆ ಪರಿಶೀಲಿಸಿ ಮಾತನಾಡಿದ ಅವರು, ಸಂಕೇಶ್ವರ ಪಟ್ಟಣದಲ್ಲಿರುವ ಕಣಗಲ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗ್ಲಾಸ್ ಹೌಸ್ ಫ್ಯಾಕ್ಟ್ರಿ, ಗೋಲ್ಡ್ ಪ್ಲಸ್ ಗ್ಲಾಸ್ ಹೌಸ್ ಫ್ಯಾಕ್ಟ್ರಿಯಲ್ಲಿ ಅರೌಂಡ್ 2:30ಗೆ ಒಂದು ಇನ್ಸಿಡೆಂಟ್ ಆಯಿತು. ಸೊ ಇದನ್ನು ನಾವು ಏನಂತಂದರೆ ಆಪರೇಷನ್ ಅಭ್ಯಾಸ ಅಂತ ನಮ್ಮ ಒಂದು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಬಂದಿದ್ದಾರೆ. ಅದೇ ಥರನಾಗಿ ನಮ್ಮದು NDRF ಟೀಮಿಂದ ಅವರು ಡಿಸ್ಟ್ರಿಕ್ಟ್ ಕಮಾಂಡೋ ಆಫೀಸರ್ ಬಂದಿದ್ದಾರೆ. ದೆನ್ ಅದೇ ಥರನಾಗಿ ಏನಂತ ನಮ್ಮ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ದೆನ್ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ಇದೆ. ಎಲ್ಲರೂ ಕೂಡ ಒಂದು ಇನ್ಕ್ಲೂಡಿಂಗ್ ಒಂದು ಹೆಲ್ತ್ ಟೀಮ್ ಕೂಡ ಎಲ್ಲರೂ ಕೂತ್ಕೊಂಡು ಒಂದು ಆಪರೇಷನ್ ಅಭ್ಯಾಸ ಅಂತ ಒಂದು ಇದನ್ನು ಮಾಡ್ತಾಯಿದ್ದೀವಿ. ಸೊ ಇದು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಅವೇರ್ನೆಸ್. ಯಾವ ಥರ ನಾವು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋ ವರ್ಕರ್ಸು ಯಾವ ಥರ ಅವರು ಇಮಿಡಿಯೇಟ್ ಈ ಥರ ಇನ್ಸಿಡೆಂಟ್ ಆದಾಗ ಈಗ ನಾವು ಮಾಡ್ತಾ ಫೈರ್ ಇವ್ಯಾಕ್ಯುವೇಷನ್ ಮಾಕ್ ಡ್ರಿಲ್ ಅಂತ ಮಾಡ್ತಾ ಇದ್ದೀವಿ.
ಸೊ ಇದರಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ ಅವರಿಗೆ ಯಾವ ಥರ ಇದು ಬ್ಲಾಸ್ಟ್ ಆದಾಗ ಇದು ಒಂದು ಏನು ಸಿನಾರಿಯೋ ಅಂತಂತಂದರೆ ನಮ್ಮದು ಒಂದು ಅಮೋನಿಯಾ ಪ್ಲಸ್ ಹೈಡ್ರೋಜನ್ ಆಕ್ಸಿಜನ್ ಏನಿದೆಯಲ್ಲ ಅದು ಬ್ಲಾಸ್ಟ್ ಆದಾಗ ಯಾವ ಥರ ಅವರು ರೆಸ್ಕ್ಯೂ ಹಾಕ್ಕೊಂಡು ಇಮಿಡಿಯೇಟ್ ಏನೇನು ಸ್ಟೆಪ್ಸ್ ಅಂತ ತೊಗೊಳ್ಬೇಕು, ಪ್ರೈಮರಿ ಏನು ಸ್ಟೆಪ್ಸ್ ಅಂತ ತೊಗೊಳ್ಬೇಕು. ದೆನ್ ತದನಂತರ ಏನಿದೆಲ್ಲ ನಮ್ಮ ಒಂದು ಅಫಿಷಿಯಲ್ ಏನು ನಾವು ಬಂದು ಟೀಮ್ ಕೋಆರ್ಡಿನೇಟ್ ಮಾಡ್ಕೊಂಡು ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದು ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಂಡು ನಾವೆಲ್ಲರೂ ಇದನ್ನು ಮಾಡ್ತಾಯಿದ್ದೀವಿ. ಸೊ ಇವಾಗ ಫಸ್ಟು ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ ನಮ್ಮದು 2:30ಗೆ ಇಲ್ಲಿ ಇನ್ಸಿಡೆಂಟ್ ಇದಾಗುತ್ತೆ. ಸೊ ಇಮಿಡಿಯೇಟ್ ಏನಂತಲ್ಲ ಅವರು ಒಂದು ಫ್ಯಾಕ್ಟ್ರಿಯಿಂದ ಇಂಟರ್ನಲ್ ಸೆಕ್ಯೂರಿಟಿ ಸ್ಕೀಮ್ ಇವರು ಬಂದುಬಿಟ್ಟು ಸೇಫ್ಟಿ ಆಫೀಸರ್ ಒಂದು ಇದು ಇರುತ್ತೆ ಅವ್ರದ್ದು ಟೀಮು, ಅವರೆಲ್ಲ ಬಂದುಬಿಟ್ಟು ಇಮಿಡಿಯೇಟ್ ರೆಸ್ಕ್ಯೂ ಆಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ತದನಂತರ ಏನೈತಲ್ಲ ಇಮಿಡಿಯೇಟ್ ಅವ್ರು ಏನಂತಲ್ಲ ನಮ್ಮ ಒಂದು ಫೈರ್ ಡಿಪಾರ್ಟ್ಮೆಂಟಿಗೆ, ದೆನ್ ಆಲ್ಟರ್ನೇಟಿವ್ SDRF ಟೀಮು, ದೆನ್ ಅದ್ರ ಜೊತೆಗೆ ಮೆಡಿಕಲ್ಲು, ದೆನ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ದೆನ್ ನಮಗೆ ತಾಲೂಕು ಅಡ್ಮಿನಿಸ್ಟ್ರೇಷನ್ಗೆ ಇಮಿಡಿಯೇಟ್ ಇಂಟಿಮೇಟ್ ಮಾಡ್ತಾರೆ. ಸೊ ಸೈಡ್ ಬೈ ಸೈಡ್ ನಾವು ಕೂಡ ಏನೈತಲ್ಲ ನಮ್ಮವರು ಹೋಗಿದಾರೋ ಇಲ್ಲ ಅಂತ ನಾವು ಕೂಡ ಚೆಕ್ ಮಾಡ್ಕೊಳ್ತೀವಿ. ಇಮಿಡಿಯೇಟ್ ಅಲ್ಲಿ ಹೋಗಿ ನಾವು ಬರೋದ್ರಲ್ಲೇ ಏನೈತಲ್ಲ ನಮ್ಮದು ಫೈರ್ ಟೀಮ್ ಬಂದಿತ್ತು ಮತ್ತು SDRF ಟೀಮು ವಿತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಟೀಮ್ ಎಲ್ಲ ವರ್ಕ್ ಮಾಡ್ತಾ ಇತ್ತು. ಸೊ ಅರೌಂಡ್ ನಮ್ಮದು ಏನೈತಲ್ಲ 25 ಮೆಂಬರ್ಸಲ್ಲಿ 2 ಡೆತ್ ಇದಾಗಿದೆ ಅಂತ ಡಿಕ್ಲೇರ್ ಆಗಿದೆ ಅಂತ ಆ ಥರ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ದೆನ್ ಅದರದ್ದೇನೆ ಅಂತಲ್ಲ ಒಂದು ರೆಡ್ ಝೋನಲ್ಲಿ ಇದು ಸಿವಿಯರ್ ಇಂಜುರಿ ಆಗಿರ್ತಾರೆ. ಸೊ ಅವರಿಗೆ ಸಿವಿಯರ್ ಇಂಜುರಿನ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದು. ದೆನ್ ತದನಂತರ ಏನೈತಲ್ಲ ಗ್ರೀನ್ ಝೋನು, ಯೆಲ್ಲೋ ಝೋನು, ಯೆಲ್ಲೋ ಝೋನಲ್ಲಿ ಸ್ವಲ್ಪ ಲೈಟ್ ಅವ್ರಿಗೆ ಇದಾಗಿರ್ತದೆ, ಬಟ್ ಏನೈತಲ್ಲ ಅವರು ಹಿ ಕ್ಯಾನ್ ಮೂವ್ ಆ್ಯಂಡ್ ವಾಕ್. ಸೊ ಆ ಥರ ಇರುತ್ತೆ. ಅವ್ರಿಗೆ ಏನೈತಲ್ಲ ಅವರು ಆ ಥರ ಮಾಡಿಕೊಂಡು ಸಿನಾರಿಯೋ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟನ್ನು ಕೂಡ ಒಂದು ನಿಟ್ಟಿನಲ್ಲಿ ಅದೆಲ್ಲ ಮಾಡಿದ್ದಾರೆ ಮೆಡಿಕಲ್ ಟೀಮ್ನವರು. ಸೊ ಇದಾದಮೇಲೆ ಏನೈತಲ್ಲ ಡೆತ್ತನ್ನು ನಾವೇನೈತೆ ಇಲ್ಲಿ ನಮ್ಮದು ನಿಯರ್ ಸಂಕೇಶ್ವರ ಈ ಥರ ಇದು ಇನ್ಸಿಡೆಂಟ್ ಹ್ಯಾಪನ್ ಆದಾಗ ನಿಯರ್ ನಮಗೆ ಸಂಕೇಶ್ವರ ಬರುತ್ತೆ. ಸಂಕೇಶ್ವರದಲ್ಲಿ ಅರೌಂಡ್ ಒಂದು 30 ಬೆಡ್ಸ್ ಒಂದು ಇದು ಇದೆ. ಸೊ ಅದ್ರ ಜೊತೆಗೆ ಏನೈತಲ್ಲ ಅಲ್ಲಿ ಇಲ್ಲಿ ಇಮಿಡಿಯೇಟ್ ಫಸ್ಟ್ ಏಡ್ ಕೊಟ್ಬಿಟ್ಟು ತದನಂತರ ಏನೈತಲ್ಲ ಅಲ್ಲಿ ಸಂಕೇಶ್ವರಕ್ಕೆ ಶಿಫ್ಟ್ ಮಾಡಿ ಅದು ಅಲ್ಲಿ ಮತ್ತೆ ಡಿಪೆಂಡ್ ಅಪಾನ್ ಅಲ್ಲಿ ಏನು ನಮ್ಮದು ಇನ್ಸ್ಟ್ರೂಮೆಂಟು ಮತ್ತೇನು ಫೆಸಿಲಿಟಿ ನೋಡಿಕೊಂಡು ಬಿಮ್ಸಿಗೆ ಕೂಡ ನಾವು ಒಂದು 10 ಮೆಂಬರ್ಸನ್ನು ಶಿಫ್ಟ್ ಮಾಡಲಿಕ್ಕೆ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಮಾಡ್ಕೊಂಡಿದ್ದೀವಿ. ನಮಸ್ಕಾರ. ಈ ಒಂದು ಆಪರೇಷನ್ ಅಭ್ಯಾಸ ಅಡಿಯಲ್ಲಿ ಜಿಲ್ಲಾ ಆಡಳಿತ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಗೋಲ್ಡ್ ಪ್ಲಸ್ ಕಾರ್ಖಾನೆ ಕಣಗದಲ್ಲಿ ಸ್ಥಾಪಿತವಾಗಿದೆ. ಈ ಕಾರ್ಖಾನೆಯಲ್ಲಿ ಅಪಾಯಕಾರಿ ಮತ್ತು ರಾಸಾಯನಿಕ ಒಂದು ಶೇಖರಣೆ ಮಾಡ್ತಾರೆ. ಅದನ್ನು ಒಂದು ಸನ್ನಿವೇಶವನ್ನು ತಗೊಂಡು ಇವತ್ತಿನ ದಿವಸ ಈ ಹೈಡ್ರೋಜನ್ ಕ್ಯಾಸ್ಕೇಡ್ ವೆಹಿಕಲ್ ಏನಿದೆ ಅದು ಮಿಸೈಲ್ ಅಟ್ಯಾಕ್ ಆಗಲಿ ಒಂದು ಬಾಂಬ್ ಅಟ್ಯಾಕಿಂದ ಎಕ್ಸ್ಪ್ಲೋಷನ್ ಆಗಿರುವಂಥ ಒಂದು ಸನ್ನಿವೇಶವನ್ನು ತಗೊಂಡು ಇವತ್ತೊಂದು ಅಣುಕು ಪ್ರದರ್ಶನ ಇಲ್ಲಿ ಮಾಡ್ತೀವಿ. ಈ ಒಂದು ಅಣುಕು ಪ್ರದರ್ಶನದಲ್ಲಿ ಇದು ಬ್ಲಾಸ್ಟ್ ಆಗಿರೋದ್ರಿಂದ ಇಲ್ಲಿ ಯಾರು ಕಾರ್ಮಿಕರು ಕೆಲಸ ಮಾಡ್ತಾರೆ ಒಂದು 25 ಜನಕ್ಕೆ ಬ್ಲಾಸ್ಟ್ ಆಗಿರ್ತಾರೆ. ಅದರಲ್ಲಿ ಒಂದು 20 ಜನ ಸೀರಿಯಸ್ ಆಗಿ ಬರ್ನ್ ಇಂಜರೀಸ್ ಆಗುತ್ತೆ, ಒಂದು 5 ರಿಂದ 10 ಜನಕ್ಕೆ ನಾರ್ಮಲ್ ಮೈನರ್ ಇಂಜರೀಸ್ ಇರುತ್ತೆ. ಮಾಡಿದ್ದನ್ನು ಅವರು ಮಿತಿಮೀರಿ ಹೋದಾಗ, ಅವ್ರ ಕೈ ಮೀರಿ ಹೋದಾಗ, ಕಂಟ್ರೋಲ್ನಲ್ಲಿ ಇರಲಾರ್ದಾಗ ಅವರು ಜಿಲ್ಲಾಡಳಿತಕ್ಕೆ ಒಂದು ಸಹಾಯವನ್ನು ಕೋರಿ ಎಲ್ಲರಿಗೂ ಸಂಪರ್ಕಿಸ್ತಾರೆ. ಇಮಿಡಿಯೇಟಾಗಿ ಫಸ್ಟ್ ರೆಸ್ಪಾಂಡರ್ ಆಗಿ ಅವರು ಮಾಡಿದ ಮೇಲೆ ಫೈರ್ ಟೀಮ್ ಅವರಿಗೆ ಫೋನ್ ಮಾಡಿದ್ದಾರೆ, ಜಿಲ್ಲಾಡಳಿತಕ್ಕೆ ಸಂಪರ್ಕಿಸಿದ್ದಾರೆ, ನಮ್ಮ ಇಲಾಖೆಗೆ ಸಂಪರ್ಕಿಸಿದ್ದಾರೆ, ಕಾರ್ಖಾನೆ ಮತ್ತು ಬಯಲುಗಳ ಇಲಾಖೆಗೆ. ಅದಾದ ನಂತರ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರಿಗೂ ಈ ದೂರವಾಣಿ ಮೂಲಕ ಅವರಿಗೆ ಇಲ್ಲಾಗಿರುವಂಥ ಘಟನೆ ಬಗ್ಗೆ ಅವರು ವಿವರವನ್ನು ನೀಡಿರ್ತಾರೆ. ನಮ್ಮ ಗೋಲ್ಡ್ ಪ್ಲಸ್ ಕಂಪನಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೊಂದು ಅಪರ್ಚುನಿಟಿ ಕೊಟ್ಟಿದ್ದು ಅದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದರಿಂದ ಒಂದೇದು ನಮಗೆ ಗೊತ್ತಾಗಿದೆ ಏನಂದರೆ ನಮ್ಮದು ಕೆಪಾಸಿಟಿ ಏನು, ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಾವು ಏನು ಮಾಡ್ಬೋದು ಅನ್ನೋ ಒಂದು ಅರಿವು ಕೂಡ ನಮಗೂ ಬಂತು, ನಮ್ಮ ವರ್ಕರ್ಸಿಗೂ ಬಂತು. ಅದೇ ರೀತಿ ಯಾವಾಗ ಸಿಚುವೇಶನ್ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಯಿತು, ಆವಾಗ ನಾವು ಇಮಿಡಿಯೇಟ್ಲಿ ಜಿಲ್ಲಾಡಳಿತ ಮತ್ತು ಫ್ಯಾಕ್ಟ್ರಿ ಆಫ್ ಬಾಯ್ಲರ್ಸ್, NDRF, ಫೈರ್ ಫೈಟಿಂಗ್, SDRF ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಎಲ್ಲರಿಂದನೂ ನಮಗೆ ತ್ವರಿತವಾಗಿ ರೆಸ್ಪಾನ್ಸ್ ಸಿಕ್ತು. ನಮ್ಗೆ ಫಸ್ಟ್ ರೆಸ್ಪಾಂಡೆಂಟ್ ಆಗಿ ಫೈರ್ ಬ್ರಿಗೇಡ್ದವರು ಫಸ್ಟು ಬಂದರು. ಅವರು ಬಂದು ಸಿಚುವೇಶನ್ ಎನ್ಹಾನ್ಸ್ ಮಾಡಿದ ಇಮಿಡಿಯೇಟ್ಲಿ ನೆಕ್ಸ್ಟ್ ಜಿಲ್ಲಾಡಳಿತದವರು, ಫ್ಯಾಕ್ಟ್ರಿಯವರು ಎಲ್ಲರೂ ಬಂದು ಪರಿಸ್ಥಿತಿಯನ್ನು ನಮ್ಮಿಂದ ಅವರ ಕೈಗೆ ತಗೊಂಡು ನಮ್ಮ ಸಹಾಯದಿಂದ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಹತೋಟಿಗೆ ತಗೊಂಡು ಬಂದರು. ಸೊ ಈ ಸಂಪೂರ್ಣ ಅಣಕು ಪ್ರದರ್ಶನ ಮತ್ತು ಅಭ್ಯಾಸದಲ್ಲಿ ನಮಗಾದ ಲಾಭ ಏನಪ್ಪ ಅಂತಂದರೆ ನಿಜವಾದ ಒಂದು ಸಿನಾರಿಯೋ ಅಥವಾ ಘಟನೆ ಆದರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ಬೋದು ಅನ್ನುವಂಥ ಒಂದು ಅಂದಾಜು ನಮಗೆಲ್ಲರಿಗೂ ಬಂತು. ಸೊ ಆನ್ ದಿ ಬಿಹಾಫ್ ಆಫ್ ಮ್ಯಾನೇಜ್ಮೆಂಟ್, ಗೋಲ್ಡ್ ಪ್ಲಸ್ ಮ್ಯಾನೇಜ್ಮೆಂಟ್ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಗೊಂದೊಂದು ಕಲಿಕಾ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಅಣುಕು ಪ್ರದರ್ಶನದಲ್ಲಿ ಹುಕ್ಕೇರಿ ತಾಲೂಕಾ ಆಡಳಿತ ಹಾಗೂ ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ, 20 ನಿರ್ವಹಣಾ ಅಧಿಕಾರಿಗಳು
ಈ ಒಂದು ಕಾರ್ಯಕ್ರಮದಲ್ಲಿ ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕನಗಲ.